ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ವ್ಯಾಲೆಂಟೈನ್ಸ್ ಡೇ ದಿನದಂದು ನಂದಿ ಬೆಟ್ಟ ಪ್ಲಾನ್ ಇದ್ರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಫೆಬ್ರವರಿ 14ರಂದು ನಂದಿ ಬೆಟ್ಟ ಬಂದ್ ಮಾಡಿ ಆದೇಶ ಹೊರಡಿಸಿದ ಜಿಲ್ಲಾಡಳಿತ. ಕಳೆದ ಡಿಸೆಂಬರ್ 22ರಂದು ಶೆಡ್ಡೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದ ಪ್ರಕರಣ. ಇದು ಸಹಜ ಸಾವಲ್ಲ, ಇದು ಕೊಲೆ ಎಂದು ಆರೋಪಿಸಿದ ಪೋಷಕರು. ಗುಡಿಬಂಡೆಯಲ್ಲಿ ಅದ್ದೂರಿಯಾಗಿ ನಡೆದ ಯಲ್ಲಾಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ. ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ವಾರ್ತೆಗಳ ವಿವರ. ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಕೆಲವು ಪ್ರೇಮಿಗಳು ಅಲ್ಲಿಗೆ ಹೋಗಿ ಪ್ರೇಮ ನಿವೇದನೆ ಮಾಡುವ ಬಯಕೆಯಲ್ಲಿ ಇದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿಗೆ ಫೆಬ್ರವರಿ 14ರಂದು ಆ ತಾಣ ಬಂದ್ ಮಾಡಿ ಆದೇಶ ಮಾಡಿದೆ. ಅಷ್ಟಕ್ಕೂ ಅದ್ಯಾವ ತಾಣ ಅಂತೀರಾ? ಈ ವರದಿ ನೋಡಿ. ಇದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿಧಾಮ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ. ಪ್ರೇಮಿಗಳ ಪಾಲಿನ ಸ್ವರ್ಗಧಾಮವೂ ಹೌದು. ಪ್ರತಿದಿನ ಇಲ್ಲಿಗೆ ನೂರಾರು ಪ್ರೇಮಿಗಳು, ನವದಂಪತಿಗಳು ಆಗಮಿಸಿ ಪ್ರೇಮ ನಿವೇದನೆಯಲ್ಲಿ ಕಾಲ ಕಳೆಯುತ್ತಾರೆ. ಇನ್ನು ಫೆಬ್ರವರಿ 14 ಬಂದರೆ ಸಾಕು, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಪ್ರೇಮಲೋಕದಲ್ಲಿ ವಿಹಾರ ಮಾಡುವ ಆಸೆಯಲ್ಲಿ ಇದ್ರೆ ಈಗಲೇ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ನೆಪ ಹೊಡ್ಡಿ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ 14ರಂದು ನಂದಿಗಿರಿಧಾಮಕ್ಕೆ ನಿರ್ಬಂಧ ಮಾಡಿ ಆದೇಶ ಹೊರಡಿಸಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಒಂದು ಇಂಪಾರ್ಟೆಂಟ್ ಪ್ರವಾಸಿ ಸ್ಥಳ ನಂದಿ ಹಿಲ್ಸ್ಗೆ ನಾವು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಒಂದು DC ಸರ್ ಮುಖಾಂತರ ಆದೇಶ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಅದನ್ನು ಎಂಟ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಬೇಸಿಕ್ಲಿ ಈ ಆರ್ಡರ್ ಯಾಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ 2023 14th ಫೆಬ್ರವರಿ ಒಬ್ಬರು ಯಾರು ಮೇಲ್ ಪರ್ಸನ್ ಬಂದು ಅಲ್ಲಿಂದ ಟಿಪು ಡ್ರಾಪಿಂದ ಸುಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಥರದ್ದು ಪಾಸಿಬಿಲಿಟೀಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈ ಥರದ್ದು ವ್ಯಾಲೆಂಟೈನ್ ಡೇ ವಗೇರೆ ಯಾವಾಗ ಮಾಡ್ತಾರೆ ಆ ಟೈಮ್ಗೆ ಈ ಥರದ್ದು ಕೇಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಕಾರಣ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ. ಬೇರೆ ನಮ್ಮ ಸೈಡಿಂದ ನಾವು ಸ್ಟಾಫ್ ಡೆಪ್ಯೂಟ್ ಮಾಡ್ತೀವಿ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ಮುಖಾಂತರ ಕೂಡ ಮೆಸೇಜ್ ಸರ್ಕ್ಯುಲೇಟ್ ಆಗಬೇಕು, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಟೈಮಿಂಗ್ ಸರ್ ಯಾವಾಗ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲೋಸ್ ಇದೆ ಆ ದಿನ 14th. ಒಟ್ಟಿನಲ್ಲಿ ಪ್ರೇಮಿಗಳ ದಿನ, ಪ್ರಕೃತಿ ಸೊಬಗಿನ ತಾಣ ಪ್ರೇಮಗಿರಿ ನಂದಿಗಿರಿಧಾಮದಲ್ಲಿ ಸ್ವಚ್ಛಂದವಾಗಿ ಪ್ರೇಮ ನಿವೇದನೆ ಮಾಡಿ ಪ್ರೀತಿಯ ಬಲೆಯಲ್ಲಿ ತೇಲಾಡಬೇಕು ಎಂದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಇದರಿಂದ ಪ್ರೇಮಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತನ್ನ ಆದೇಶ ಪರಿಶೀಲನೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸೊಣ್ಣಾಪುರ ಗ್ರಾಮದ ಆದರ್ಶ ಎಂಬ ಯುವಕ ಮನೆಯಿಂದ ಹೋದವನು ತೋಟದ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆದರೆ ಮೃತ ಯುವಕನ ಕುಟುಂಬಸ್ಥರು ಇದು ಅಸಹಜ ಸಾವಲ್ಲ, ಕೊಲೆ ಎಂದು ಆರೋಪಿಸಿದರು. ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಅಷ್ಟಕ್ಕೂ ಅದ್ಯಾಗೆ ಅಂತೀರಾ? ಈ ವರದಿ ನೋಡಿ. ಹೀಗೆ ಬೀಡು ಬಿಟ್ಟಿರುವ ಜಮೀನಿನಲ್ಲಿ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು 27 ವರ್ಷದ ಆದರ್ಶ್ ಅಂತ.
ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ವೆಂಕಟೇಶಪ್ಪ ಅಂಜನಮ್ಮ ದಂಪತಿಗಳ ಪುತ್ರ. ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿತ್ತಂತೆ. ಇದೇ ವಿಚಾರದಲ್ಲಿ ಮುನಿರಾಜು ಹಾಗೂ ಸಹಚರರು ನಿನ್ನ ಮಗನಿಗೆ ಬೆಳಗ್ಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ದನಂತೆ. ಡಿಸೆಂಬರ್ 21, 2025ರಂದು ಗಲಾಟೆಯಾಗಿ ಮನೆಯಿಂದ ಹೋದವನನ್ನು ಮರುದಿನ 22 ಸೋಮವಾರದಂದು ಜಿಲ್ಲಾಡಳಿತ ಭವನದ ಮುಂಭಾಗದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲೇ ಇರುವ ಜಮೀನೊಂದರ ಪಾಳು ಬಿದ್ದ ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇದು ಅಸಹಜ ಸಾವಲ್ಲ, ಕೊಲೆ ಎಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೃತ ಯುವಕ ಅಣ್ಣ ಮೂರ್ತಿ ಆರೋಪಿಸಿದ್ದಾರೆ. ಇನ್ನು ಮೃತ ಯುವಕನ ಕುಟುಂಬಸ್ಥರು ಆದರ್ಶ್ ಸೂಸೈಡ್ ಮಾಡಿಕೊಳ್ಳುವ ಹುಡುಗ ಅಲ್ಲ, ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇರುತ್ತಿದ್ದ, ನೇಣು ಬಿಗಿದುಕೊಂಡು ಸಾಯುವಂತಹ ಸಮಸ್ಯೆ ಏನೂ ಇರಲಿಲ್ಲ. ಆದರೆ ಜಮೀನು ವಿಚಾರವಾಗಿ ಗಲಾಟೆ ಆಗಿತ್ತು. ಅವರೇ ನನ್ನ ತಮ್ಮನನ್ನು ಸಾಯಿಸಿ ಬೀಡು ಬಿಟ್ಟಿರುವ ಜಮೀನಿನ ಶೆಡ್ನಲ್ಲಿ ಪ್ಲಾಸ್ಟಿಕ್ ಚೀಲದಿಂದ ನೇಣು ಹಾಕಿದ್ದಾರೆ. ವೃಷಣ ಭಾಗದಲ್ಲಿ ಗಾಯಗಳು ಆಗಿವೆ. ಆದರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಸಹಜ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರ ಬಳಿ ಹೋಗಿ ಕೇಳಿದ್ರೆ FSIL ವರದಿ ಬರಬೇಕು ಅಂತ ಹೇಳುತ್ತಾರೆ. ಆದರ್ಶನ ಸಾವು ಅಸಹಜ ಸಾವಲ್ಲ, ಕೊಲೆ ಮಾಡಿದ್ದಾರೆ ಎಂದು ಅನುಮಾನವಿದೆ. ಆದರೆ ಪೊಲೀಸರಿಗೆ ದೂರು ನೀಡಿದರೂ FIR ದಾಖಲು ಮಾಡುತ್ತಿಲ್ಲ. ನನ್ನ ತಮ್ಮನ ಸಾವಿಗೆ ನ್ಯಾಯ ಬೇಕು ಎಂದು ಅಳಲು ತೋಡಿಕೊಂಡರು. ಸರ್ ಮೂರ್ತಿ ಅಂತ ಹೇಳ್ಬಿಟ್ಟು ಸರ್, ನಮ್ಮದು ಸೊಣ್ಣಾಪುರ. ಇದು ಭಾನುವಾರ ಡಿಸೆಂಬರಲ್ಲಿ ಗಲಾಟೆ ಆಯ್ತು ಸರ್. ಹಿಂದಿಂದನೇ ಜಮೀನಿಗೋಸ್ಕರ ಹಿಂದಿಂದನೇ 2 ದಿವಸ ಗಲಾಟೆ ಆಯಿತು. ಮುನ್ರಾಜು, ಮಂಜುನಾಥ್, ಶಿವಕುಮಾರು, ನಾಗೇಶ್ ಅವರು ಇದ್ರ ಮೇಲೆ. ತಿರ್ಗಾ ಭಾನುವಾರ ಡಿಸೆಂಬರ್ 21 ಸಂಜೆ ಆವತ್ತು ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ ಸರ್. ನನ್ನ ತಮ್ಮ 11 ಗಂಟೆಗೆ ಮನೆ ಬಿಟ್ಟು ಆಚೆ ಹೋಗಿದ್ದ. ನಮ್ಮ ತಂದೆಯವರು, ನಮ್ಮ ಮಿಸ್ಸಸ್ಸು, ನಮ್ಮಮ್ಮ ಅವರಿದ್ದರು ಮನೆಯಲ್ಲಿ. ಅವರಿದ್ದರೆ ನಮ್ಮಪ್ಪನ ಬಂದು ನಾಗೇಶ್ ಅವರು ಬಂದು ಗಲಾಟೆ ಮಾಡಿಬಿಟ್ಟು ಹಿಡ್ಕೊಂಡು ಹೊಡೆದ್ಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ. ನಾಗೇಶ್ ಅಂತೇಳ್ಬಿಟ್ಟು ಅವರು ಕುಡಿದ್ಬಿಟ್ಟು ಬಂದುಬಿಟ್ಟು ನಮ್ಮಪ್ಪ ಮೇಲೆ ಗಲಾಟೆ ಮಾಡಿದ್ದಾರೆ. ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಗಲಾಟೆ ಮಾಡ್ತಾಯಿದ್ರೆ ಮುನ್ರಾಜು, ಮಂಜುನಾಥು ಅವರೆಲ್ಲ ಬಂದುಬಿಟ್ಟು ಅವರು ಎಲ್ಲ ಹೊಡೆದ್ಬಿಟ್ಟು ಒಳಗಡೆ ಹಾಕಿದ್ದಾರೆ. ಅವರು ಜಮೀನಿಗೋಸ್ಕರ ಅವರು ಮುನ್ರಾಜು ಅವರು ಇಲ್ಲಿ ಬಂದುಬಿಟ್ಟು ನಮ್ಮಪ್ಪ ನೋಡಿಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ. ಪಕ್ಕದ ಮನೆಯವರು ನಮಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮನೆ ಮೇಲೆ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಸರ್. ಆವಾಗ ನಾನು ಚಿಕ್ಕಬಳ್ಳಾಪುರದಿಂದ ಬಂದುಬಿಟ್ಟೆ, ಗಾಡಿ ಎತ್ಕೊಂಡು ಬಂದೆ. ಆವಾಗ ಗಾಡಿ ಎತ್ಕೊಂಡು ಬಂದು ನಿಲ್ಲಿಸಿದಾಗ 10 ಜನ ಹಿಡ್ಕೊಂಡು ನನ್ನ ಹೊಡೆದ್ರು ಸರ್. ಹೊಡೆದ್ಬಿಟ್ಟು ಮನೆ ಒಳಗಡೆ ಹಾಕಿದ್ರು. ನಾನು ತಮ್ಮಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ಆವಾಗ ಬರುತ್ತಾನೆ ಬಿಡು ಅಂತೇಳ್ಬಿಟ್ಟು ನಾವು ಮನೆಯಲ್ಲೇ ಇದ್ದು ಹೋದರೆ ಬೆಳಗ್ಗೆ ಎದ್ದು ಫೋನ್ ಮಾಡಿದ್ರೂ ರಿಂಗ್ ಆಗ್ತಾಯಿದೆ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಆವಾಗ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ಗೆ ಬಂದುಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ರಿ ಸರ್. ಹಿಂಗೆ ನಮ್ಮ ತಮ್ಮ ಕಾಣಿಸ್ತಾ ಇಲ್ಲ, ಫೋನ್ ರಿಂಗ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಆವಾಗ ಅವ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು. ಅದರಲ್ಲೂ ತೆಗ್ದಿಲ್ಲ. ಆವಾಗ ಲೊಕೇಶನ್ ಕೊಟ್ಟರು ಸರ್. ಲೊಕೇಶನ್ ಕೊಟ್ಟರೆ ಹಿಂಗೆ ಕೆರೆಕಟ್ಟೆ ಹತ್ರ ಪಟ್ಟಣಹಳ್ಳಿ ಹತ್ರ ಇದ್ದಾರೆ ಅಂತ ಹೇಳಿದ್ರು. ಓಕೆ ಹೋಗ್ತೀರಾ ಅಂತೇಳ್ಬಿಟ್ಟು ನಾವು ಹೋಗಿ ನೋಡ್ತಾಯಿದ್ರೆ ಸಿಕ್ಕಿಲ್ಲ ಸರ್. ನಾವು ಅವ್ರು ನಮಗೆ ಕಾಣಿಸಿಲ್ಲ. ನಾಗೇಶನ್ ಅವರು ಬಂದುಬಿಟ್ಟು 1 ಕಿಲೋಮೀಟ್ರ್ ಆಚೆ ಇರೋದು ಶೆಡ್ ಒಳಗಡೆ ನೇಣು ಹಾಕ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರು ನಾಗೇಶ್ ಅವರು ಫೋನ್ ಮಾಡಿ ಪಕ್ಕದಲ್ಲಿರೋರಿಗೆ ಹೇಳಿದರು. ಅಲ್ಲ ಗಲಾಟೆ ಮಾಡಿದ್ರಲ್ಲ ಸರ್ ನಮ್ಮ ತಂದೆ. ಗೊತ್ತಿಲ್ಲ ಸರ್, ಅವರೇ ಮಾಡಿರೋದಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವರು ಫೋನ್ ಮಾಡಿಬಿಟ್ಟು ಪಕ್ಕದಲ್ಲಿರೋರಿಗೆ ಇಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಶೆಡ್ ಒಳಗಡೆ ಅಂತೇಳ್ಬಿಟ್ಟು ಹೇಳಿದ್ರು. ಅಲ್ಲೋಗಿ ನೋಡಿದ್ರೆ ಮೊಣಕಾಲೆಲ್ಲ ಊದ್ಕೊಂಡು ನೇಣು ಥರ ಹಾಕಿದ್ದಾರೆ, ಮರ್ಡ್ರ್ ಮಾಡಿಬಿಟ್ಟು ಅಲ್ಲೋಗಿ ಹಾಕಿದ್ದಾರೆ ಸರ್. ಆವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸವರ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಸ್ಪಿಟ್ಲಿಗೆ ತಗೊಂಬಂದ್ರಿ ಬಾಡಿನ ಸರ್. ಅಲ್ಲೇ ತಗೊಂಬಂದು ಇಕ್ಬಿಟ್ಟು ಸ್ಟೇಷನ್ಗೆ ಬಂದೆ. ನಾವು ನಮ್ಮ ತಂದೆಯವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋಣ ಅಂತ ಬಂದರೆ ಒಳಗಡೆಗೆ ಕರ್ಕೊಂಡ್ಬಿಟ್ಟು ನಮ್ಮ ತಂದೆ ಹತ್ರ ಅವರೇ ಟೈಪ್ ಮಾಡಿಬಿಟ್ಟು ಹೆಬ್ಬೆಟ್ಟು ಹೊಸ್ಕೊಂಡಿದ್ದಾರೆ ಸರ್. ಇದು ಸ್ಟೇಷನಲ್ಲಿ ಏನು ಬರೆದಿದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಅವ್ರು ಓದಿಲ್ಲ, ಹೆಬ್ಬೆಟ್ಟಲ್ಲ ಸರ್. ಆ ಹೆಬ್ಬೆಟ್ಟು ಹಾಕಿಸ್ಕೊಂಡಿದ್ದಾರೆ. ನಮಗೆ ಅದೇ ಸರ್ ನ್ಯಾಯ ಅದು UDR ಮಾಡ್ಕೊಂಡಿದ್ದಾರೆ. UDR ಅಂದರೆ ನಮಗೇನು ಗೊತ್ತಿಲ್ಲ ಸರ್. 15 ದಿವಸ ಆದಮೇಲೆ UDR ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ ಹೋದರೆ ಅವನಷ್ಟು ಅವನೇ ನೇಣು ಹಾಕ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಟೈಪ್ ಮಾಡಿದ್ದಾರೆ.
ನಾವು FIR ಮಾಡಿ ಇಂಥವ್ರೆ ಸಾಯಿಸಿದ್ದಾರೆ ಅಂತ ಹೇಳಿದ್ದೀರಿ ಸರ್ ಅಲ್ಲಿ. ಆದರೂ ಅವರು ಇದು ಮಾಡ್ತಾಯಿಲ್ಲ, ನಮಗೆ ನ್ಯಾಯ ಕೊಡ್ತಾಯಿಲ್ಲ. ಹೌದು ಸರ್, ಹೌದು ಸರ್, ಜಮೀನು ಗಲಾಟೆ, ಜಮೀನು ಕೇಸು ನಡೀತಾ ಇದೆ. ಆ ಕೇಸ್ಗೆ ನಮ್ಮ ತಮ್ಮ ಆದರ್ಶನೇ ಓಡಾಡ್ತಾ ಇದ್ದೀವಿ ಸರ್. ಅವರು ಹೇಳಿದರು ಸಂಜೆ ಅವತ್ತು ಭಾನುವಾರ ಗಲಾಟೆ ಆದಾಗ ಇಬ್ಬರಲ್ಲೊಬ್ಬರನ್ನ ಸಾಯಿಸ್ತೀರಿ ಅಂತೇಳ್ಬಿಟ್ಟು ಅವರು ಪ್ರಾಣ ಬೆದರಿಕೆ ಹಾಕಿದ್ರು. ಬೆಳಗ್ಗೆ ಅಷ್ಟರಲ್ಲಿ ಹಂಗೆ ನನ್ನ ತಮ್ಮನ ಮಾಡಿದರು. ನನಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಸರ್, ನಿನ್ನೂ ನೋಡ್ಕೊತೀನಿ ಒಂದು ಕೈ ಅಂತೇಳ್ಬಿಟ್ಟು. ಆದರ್ಶ ಅವತ್ತು ಇದು 2 ದಿವಸ ಹಿಂದ್ಗಡೆ ಮುನಿರಾಜ್ ಅನ್ನೋರು 2 ದಿವಸ ಇದು ಗಲಾಟೆ ಮಾಡಿದ್ದಾರೆ ಸರ್. ಗಲಾಟೆ ಮಾಡಿಬಿಟ್ಟು ಅವನ್ನ ಸಾಯಿಸ್ತೀನಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ ಸರ್. ಅವನು ಆದರ್ಶ ಅನ್ನೋನು ಒಬ್ಬರು ತಂಟೆಗೆ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ತೋಟದಲ್ಲಿ ಕೆಲಸ ಮಾಡಿಕೊಂಡು ಭಟ್ರ ಕೆಲಸ ಮಾಡಿಕೊಂಡು ಇದ್ದ ಸರ್. ನಮ್ಮ ಜೊತೆ ಎಲ್ಲ ಖುಷಿಯಾಗೇ ಇದ್ದ ಸರ್. ನಾವು ಒಂದು ಜಗಳ ಮಾಡ್ಕೊತಾ ಇರಲಿಲ್ಲ, ಏನೂ ಇಲ್ಲ, ಫ್ರೆಂಡ್ಲಿ ಥರ ಇದ್ವಿ ಸರ್. ನಾವು ಬೆದರಿಕೆ ಹಾಕಿದ್ರಲ್ಲ ಅವತ್ತು. ಮತ್ತು ಸಂಡೇ ನಾಗೇಶ್ ಅನ್ನೋನು ನಮ್ಮ ಅಪ್ಪನ ಹೊಡೆದ್ಬಿಟ್ಟು ನಾಗೇಶು ಮತ್ತು ಮುನಿರಾಜು ಇದು ಮಂಜುನಾಥು ಶಿವಕುಮಾರು ಅವರೆಲ್ಲ ಬಂದು ನಮ್ಮ ಅಪ್ಪನ ಒಳಗೆ ಹಾಕ್ಬಿಟ್ಟಿದ್ರು ಸರ್. ಮತ್ತು ಆದರ್ಶನ ಸಾಯಿಸ್ ಬಂದುಬಿಟ್ಟಿದ್ದಾರೆ ಸರ್ ಮರ್ಡ್ರ್ ಮಾಡಿ. ಆವಾಗ ಯಾರು ನೋಡ್ದಂಗೆ ತೊಗೊಂಡೋಗಿ ಅಲ್ಲಿ ಶೆಡ್ಡಲ್ಲಿ ಇಟ್ಟಿರೋದು ಸರ್ ಆದರ್ಶನ. ಆವಾಗ ಮೂರ್ತಿಗೆ ಫೋನ್ ಮಾಡಿದ್ದಾರೆ ಸರ್. ಮೂರ್ತಿ ಬಂದ ಸರ್. ಮೂರ್ತಿ ಬಂದಿದ ತಕ್ಷಣ ಅವನು ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ಸರ್. ನಾವು ಇರಲಿಲ್ಲ ಊರಲ್ಲಿ. ಮತ್ತು ಅವನು ಚೆನ್ನಾಗೂ ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ಅವನಿಗೂ ಬೆದರಿಕೆ ಹಾಕಿದ್ದಾರೆ ಸರ್, ನಿನ್ನೂ ಇರಿಸಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಅದು ಮರ್ಡ್ರೇ ಸರ್ ಆಗಿರೋದು. ನಮಗೂ ನ್ಯಾಯ ಬೇಕು ಸರ್. SP ಹತ್ರ ಹೋಗಿದ್ವಿ, DSP ಹತ್ರ ಹೋಗಿದ್ವಿ, ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ವಿ, IG ಹತ್ರ ಹೋಗಿದ್ವಿ. ಮಟ್ರೆ ಸರ್ ಅವನು ಕೇಸ್ಗೆಲ್ಲ ಓಡಾಡ್ತಾ ಇದ್ನು ಅಲ್ಲ ಸರ್, ಬೆದರಿಕೆ ಹಾಕಿದ್ರು ಅಲ್ಲ ಸರ್. ಅದಕ್ಕೆ ನಮಗೆ ಅನುಮಾನ ಐತೆ ಸರ್, ಅವರೇ ಸಾಯಿಸಿರೋದು ಸರ್, ಇನ್ಯಾರು ಅಂತ ಮಟ್ರೆ ಮಾಡಿರೋದು ಸರ್ ಅವರೇ ಸರ್. ಮಾರ್ಕು ಸರ್ ಬೀಜ ಎಲ್ಲ ಇಸುಕ್ಬಿಟ್ಟಿದ್ದಾರೆ ಸರ್. ಅಲ್ಲೆಲ್ಲನೂ ಗಾಯಗಳೆಲ್ಲ ಆಗಿದೆ. ನಮ್ಮ ಹತ್ರ ಫೋಟೋ ಇದೆ ಸರ್. ಇಲ್ಲೆಲ್ಲನೂ ಒದ್ದಿದ್ದಾರೆ ಸರ್ ಅವನಿಗೆ. ಅವನಂತ ಒಬ್ಬರು ಇದಕ್ಕೂ ಹೋಗೋನು ಅಲ್ಲ ಸರ್. ಅದಕ್ಕೆ ಇದು ಮಟ್ರೆ ಮಾಡಿರೋದು ಸರ್ ಅವರು. ಒಟ್ಟಿನಲ್ಲಿ ಯುವಕನ ಸಾವು ಅಸಹಜವೋ ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಐತಿಹಾಸಿಕ ಹಿನ್ನೆಲೆಯುಳ್ಳ ಗುಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮದ ಕೂರ್ಮಗಿರಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ಗುಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮದ ಕೂರ್ಮಗಿರಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಸಾವಿರಾರು ಭಕ್ತರ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಬ್ರಹ್ಮರಥೋತ್ಸವವು ಸಡಗರದಿಂದ ನೆರವೇರಿತು. ಮಾಘ ಶುದ್ಧ ಚತುರ್ದಶಿಯ 3ನೇ ಭಾನುವಾರದಂದು ಪ್ರಮುಖ ಆಕರ್ಷಣೆಯಾದ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಟ್ಟದ ತಪ್ಪಲಿನಲ್ಲಿರುವ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮಹೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ, ಅನಂತಪುರ, ಹಿಂದೂಪುರ, ಧರ್ಮವರಂ ಹಾಗೂ ಕದರಿ ಸೇರಿದಂತೆ ವಿವಿಧೆಡೆಗಳಿಂದ ಸುಮಾರು 20,000ಕ್ಕೂ ಅಧಿಕ ಭಕ್ತರು ಆಗಮಿಸಿದ್ದರು. ರಥೋತ್ಸವದ ವೇಳೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಮತ್ತು ದವನವನ್ನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸಿಕೊಂಡ್ರು. ಆದಿನಾರಾಯಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಇದನ್ನ ಈ ಭಾಗದ ಎಲ್ಲ ಜನರು ಸುಮಾರು ಅನೇಕ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ಈ ಆದಿನಾರಾಯಣ ಸ್ವಾಮಿ ಮಹಿಮೆ ಅಷ್ಟು. ಒಂದು ಸಲ ಬಂದು ಇಲ್ಲಿಗೆ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ತಮ್ಮ ಕೆಲಸಗಳಾಗುತ್ತೆ ಅಂತ ನಂಬಿಕೆ. ಇವತ್ತು ನೋಡಿದ್ರೆ ಈ ಜನಸಂಖ್ಯೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಖಂಡಿತವಾಗ್ಲೂ ಆ ಭಗವಂತ ಈ ಕ್ಷೇತ್ರಕ್ಕೆ ಒಳ್ಳೆ ಮಳೆ ಬಂದು ಬೆಳೆಗಳಾಗಿ ರೈತರು ಎಲ್ಲರೂ ಸರ್ವ ಜನಾಂಗದವರು ಆರೋಗ್ಯದಿಂದ ಇರಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಅನ್ನದಾನ ಏರ್ಪಾಡು ಮಾಡಿದ್ದೀವಿ. ಬಂದವ್ರಿಗೆಲ್ಲ ಯಾವುದೇ ಒಂದು ಟೋಲ್ ಹಿಡ್ದಿರ ಫ್ರೀ ಮಾಡಿಸ್ಕೊಟ್ಟಿದ್ದೀನಿ, ಟೋಲ್ ಫ್ರೀ ಮಾಡಿಸಿದ್ದೀನಿ. ಇಲ್ಲ ಅನೇಕ ನಮ್ಮ ಮುಖಂಡರೆಲ್ಲ ಕೆಲವು ಕಾರ್ಯಕ್ರಮ ಅಂದ್ಕೊಂಡು ಇಲ್ಲಿ ಭಕ್ತಾದಿಗೆ ಏನೆಲ್ಲ ಅನುಕೂಲ ಬೇಕು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ಪ್ರತಿಯೊಬ್ಬ ಭಕ್ತರ ಬಗ್ಗೆ ಗಮನ ಹರಿಸಿ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೊಂಡಿದ್ದೇವೆ. ಜಾತ್ರೆಗೆ ಬಂದ ಭಕ್ತಾದಿಗಳಿಗಾಗಿ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಮುಜರಾಯಿ ಇಲಾಖೆಯ ವತಿಯಿಂದ ಈ ಸಂಪೂರ್ಣ ಧಾರ್ಮಿಕ ಕೈಂಕರ್ಯಗಳನ್ನ ಅಚ್ಚುಕಟ್ಟಾಗಿ ನಡೆಸಲಾಯಿತು.
ಇದೇ ಸಂದರ್ಭದಲ್ಲಿ ಕೆಲ ಭಕ್ತರು ಮಾತನಾಡಿ, ಭಕ್ತರಿಗೆ ಅನುಕೂಲವಾಗುವಂತೆ ಪ್ರತಿನಿತ್ಯ ದಾಸೋಹ ವ್ಯವಸ್ಥೆ, ಕುಡಿಯುವ ನೀರು ಹಾಗೂ ಶೌಚಾಲಯದಂತಹ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗುಡಿಬಂಡೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದು, ತಾತ್ಕಾಲಿಕ ಹೊರಟಾಣೆಯ ಮೂಲಕ ಕಳ್ಳತನ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿದ್ರು. ಇನ್ನು ಈ ದೈವಿಕ ಕಾರ್ಯಕ್ರಮಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅವರುಗಳು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಶಾಸಕ ಸುಬ್ಬಾರೆಡ್ಡಿಯವರು ರಥವನ್ನ ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದ್ವಿಚಕ್ರ ವಾಹನಕ್ಕೆ ಎಪಿಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚೌಳೂರು ಗೇಟ್ ಬಳಿ ನಡೆದಿದೆ. ದ್ವಿಚಕ್ರ ವಾಹನಕ್ಕೆ ಎಪಿಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚೋಳೂರು ಗೇಟ್ ಬಳಿ ನಡೆದಿದೆ. ಆಂಧ್ರಪ್ರದೇಶದ ಚೇಳೂರು ಗ್ರಾಮ ವಾಸಿಯಾದ ಆನಂದಕುಮಾರ್ ಅವರ ಮಗನಾದ ಸುಮಾರು 35 ವರ್ಷ ಅನಿಲ್ ಕುಮಾರ್ ಮೃತ ದುರ್ದೈವಿಯಾಗಿದ್ದಾನೆ. ಇವರು ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಈತನ ತಂಗಿ ಹಿಂದೂಪುರ ಆಸ್ಪತ್ರೆಯಲ್ಲಿ ಇರುವುದರಿಂದ ಆಕೆಯನ್ನ ನೋಡಿಕೊಂಡು ಬರಲು ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಬೆಂಗಳೂರಿನಿಂದ ಹಿಂದೂಪುರ ಕಡೆ ವೇಗವಾಗಿ ಚಲಿಸುತ್ತಿದ್ದ ಆಂಧ್ರಪ್ರದೇಶದ ಸರ್ಕಾರಿ ಬಸ್ ಚೇಳೂರು ಗೇಟ್ ಬಳಿ ಇರುವ ಢಾಬಾ ಮುಂದೆ ಹೋಗುತ್ತಿದೆ. ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅನಿಲ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪ್ರಕರಣವನ್ನ ದಾಖಲಿಸಿಕೊಂಡು ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ತೆರಳಿಸಿದ್ದಾರೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ.
ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶದಲ್ಲಿ ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು, ಗೋವನ್ನು ರಾಷ್ಟ್ರೀಯ 2ನೇ ಪ್ರಾಣಿ ಎಂದು ಘೋಷಣೆ ಮಾಡಬೇಕೆಂದು ಹಂಗರಹಳ್ಳಿಯ ಕೆಜಿ ದೇವಪಟ್ಟಣದ ಶೃಂಗೇರಿ ಶಾರದಾ ಪೀಠ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾನಂದ ಸ್ವಾಮೀಜಿ ಹೇಳಿದರು. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀ ವಿದ್ಯಾನಂದ ಸ್ವಾಮೀಜಿ ಅವರು, ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು, ಗೋವನ್ನು ರಾಷ್ಟ್ರೀಯ 2ನೇ ಪ್ರಾಣಿ ಎಂದು ಘೋಷಣೆ ಮಾಡಬೇಕು, ಆಗ ಮಾತ್ರ ಭಾರತ ಮುಕ್ತವಾಗುತ್ತದೆ. ಹಣ ಇಲ್ಲ, ಒಡವೆ ಇಲ್ಲ ಅಂತ ಬಡತನ ಆಗ್ತಿಲ್ಲ, ಗೋ ಹತ್ಯೆಯಿಂದಲೇ ಬಡತನ ಆಗುತ್ತಿದೆ. ಗೋಗಳನ್ನು ಹತ್ಯೆ ಮಾಡುವುದರಿಂದ ಮನಸ್ಸುಗಳು ಕಲುಷಿತವಾಗುತ್ತಿದೆ. ಆದ್ದರಿಂದ ನಾವು ನಂಜನಗೂಡಿನಿಂದಲೇ ವಿಜಯ ಯಾತ್ರೆ ಮಾಡುತ್ತಿದ್ದೇವೆ. ಗೋಮಾತೆಯ ಹಾಲು ಕುಡಿಯುತ್ತೇವೆ. ಆನೆ, ಜಿಂಕೆ, ಹುಲಿ ಪ್ರಾಣಿಗಳಿಗೆ ಗೌರವ ಕೊಟ್ಟಿದ್ದೇವೆ. ಆದರೆ ಸನಾತನ ಧರ್ಮವನ್ನು ಉಳಿಸಿರುವ ಗೋಮಾತೆಗೆ ರಕ್ಷಣೆ ಇಲ್ಲ, ಯಾಕೆ ಎಂದು ಪ್ರಶ್ನಿಸಿದರು. ನಮ್ಮ ಧರ್ಮವೇ ಶ್ರೇಷ್ಠ ಅಂತ ನಾವೆಲ್ಲರೂ ಏನು ಮಾಡಬೇಕು, ನಿಲ್ಲಬೇಕು. ಅದು ಬಹಳ ಅವಶ್ಯಕವಾಗಿರುವಂಥ ವಿಚಾರ. ನಂತರ ಹೇಳೋದು, ಈ ಭಾರತ ರಾಷ್ಟ್ರದಲ್ಲಿ ಇವತ್ತು ಇಲ್ಲಿ ಶ್ರೀಕಂಠೇಶ್ವರ ಸನ್ನಿಧಾನಕ್ಕೆ ಬಂದಾಗ ಇಲ್ಲಿ ನಂದಿಯನ್ನು ನಾವು ವಿಶೇಷವಾಗಿ ನೋಡ್ತೀವಿ. ಆದರೆ ಈ ಭಾರತ ದೇಶದಲ್ಲಿ ನಡೀತಾ ಇರೋದು, ಮೊದಲು ಗೋಹತ್ಯೆ ನಿಷೇಧವನ್ನು ಮೊದಲು ಜಾರಿಗೆ ತರಬೇಕು. ತದನಂತರ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿಯಾಗಿ 2ನೇ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಆಗ ಮಾತ್ರ ಈ ಭಾರತ ದೇಶ ಎಲ್ಲೋ ಒಂದು ಕಡೆ ಮುಕ್ತವಾಗುತ್ತೆ. ಇವತ್ತೆಲ್ಲೋ ಒಂದು ಕಡೆ ಹಣ ಇಲ್ಲ ಅಂತ ಯಾರೋ ಬಡವ ಆಗ್ತಾ ಇಲ್ಲ, ಒಡವೆ ಇಲ್ಲ ಅಂತ ಯಾರೋ ಒಬ್ಬ ಬಡವ ಆಗ್ತಾ ಇಲ್ಲ. ಈ ಒಂದು ಸನಾತನ ಧರ್ಮದಲ್ಲಿ ಮೊದಲು ಬಡತನ ಪ್ರಾರಂಭ ಆಗ್ತಾ ಇರೋದು ಈ ಒಂದು ಗೋಹತ್ಯೆಯಿಂದ. ಎಲ್ಲರ ಮನಸ್ಸು ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾ ಇದೆ. ಏನಪ್ಪ ಈ ಥರ ಒಂದು ಎಲ್ಲವೂ ನಡೀತಾ ಇದೆ ಅಂತ. ಯಾಕೆ ಒಂದು ಗೋಹತ್ಯೆ ನಿಲ್ಲಿಸಬೇಕು ಅಂದರೆ, ಈ ಭಾರತ ರಾಷ್ಟ್ರದಲ್ಲಿ 1ನೇ ಸ್ಥಾನವನ್ನು ಪಡಿಬೇಕಾಗಿರುವಂಥ ಒಂದು ಏಕೈಕ ಒಂದು ಮಾತೃದೇವೋಭವ, ಪಿತೃದೇವೋಭವ ಅಂತ ನಾವೇನು ಕರಿತೀವಿ, ಅದೇ ಥರ ಗೋಮಾತೆಯನ್ನು ಗೋಮಾತೆ ಅಂತ ಹೋಲಿಸಿದ್ದಾರೆ. ಈ ಬಗ್ಗೆ ಅಭಿಯಾನವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಪ್ರಧಾನಿಗಳು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಸುವಿನ ಹಾಲು ಕುಡಿದು ಬೆಳೆದಿದ್ದಾರೆ. 100 ಹಸುಗಳನ್ನು ಪ್ರತಿದಿನ ಲಾರಿಗಳಲ್ಲಿ ಸಾಗಿಸುತ್ತಿರುವುದು ನೋಡುತ್ತಿದ್ದೇವೆ. ಗೋಹತ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಬೇಕೆಂದು ತಿಳಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ವೇಮನ ಒಬ್ಬ ಕವಿಯಾಗಿ, ತತ್ವಜ್ಞಾನಿಯಾಗಿ, ಆದರ್ಶ ವ್ಯಕ್ತಿಯಾಗಿ ಬಾಳಿದವರು. ಅಂತರಂಗ ಶುದ್ಧಿಗಾಗಿ ಇಂತಹ ಮಹನೀಯರ ಆದರ್ಶಗಳನ್ನು ನಾವು ಪಾಲಿಸಬೇಕೆಂದು ಹೇಳಿದರು. ಹರಿಹರ ತಾಲೂಕು ಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ವೇಮನಾನಂದ ಸ್ವಾಮಿಗಳು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಬಾಗೇಪಲ್ಲಿ ತಾಲೂಕು ಒಕ್ಕಲಿಗ ಸಂಘದಿಂದ ವೇಮನ ಜಯಂತಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಹರಿಹರ ತಾಲೂಕು ಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ವೇಮನಾನಂದ ಸ್ವಾಮಿಗಳು ಕಾಯಕ ತತ್ವ, ಸಾಮಾಜಿಕ ವಿಡಂಬನೆ, ಸತ್ಯ, ಆತ್ಮಶುದ್ಧಿ, ವೈರಾಗ್ಯ ಅವರ ಸಾಹಿತ್ಯದ ಪ್ರಮುಖ ಅಂಶಗಳಾಗಿವೆ. ಮೂಢನಂಬಿಕೆಗಳ ವಿರೋಧಿಯಾಗಿದ್ದ ವೇಮನ ಅವರು ಜನರಿಗೆ ಅರ್ಥವಾಗುವ ಅತ್ಯಂತ ಸರಳ ಭಾಷೆಯಲ್ಲಿ ತಮ್ಮ ತತ್ವಗಳನ್ನು ಜನರಿಗೆ ಬೋಧನೆ ಮಾಡಿದರು. ವೇಮನ ಅವರ ನೆನಪಿನಾರ್ಥವಾಗಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವೇಮನ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಒಳಗೆ ಹುಡುಕಾಟದೊಂದಿಗೆ ಒಳಗೆ ಸಹ ಶೋಧನೆ ಮಾಡಿದರೆ ಮನುಷ್ಯನಿಗೆ ದುಃಖ ಏನಕ್ಕೆ ಬರುತ್ತೆ, ಮುಪ್ಪು ವಯಸ್ಸು ಏನಕ್ಕೆ ಆಗುತ್ತೆ, ಸಾವು ಏನಕ್ಕೆ ಸಂಭವಿಸುತ್ತೆ, ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಈರ್ಷ್ಯೆ ಏನಕ್ಕೆ ಆಗುತ್ತೆ, ಈ ರೀತಿ ಅವಘಡಗಳು ಮನುಷ್ಯನಿಗೆ ಏನಕ್ಕೆ ಬರ್ತವೆ, ಯಾವುದಕ್ಕಾಗಿ ಮನುಷ್ಯ ಇಷ್ಟೆಲ್ಲ ದುಃಖಕ್ಕೆ ಒಳಗಾಗ್ತಿದ್ದಾನೆ ಅಂತ ಎಲ್ಲ ಮಹಾತ್ಮರು ಶೋಧನೆ ಮಾಡಿದ್ದಾರೆ. ತಮ್ಮನ್ನೇ ತಾವು ಪ್ರಯೋಗ ಶಾಲೆಯನ್ನ ಮಾಡಿ ಶೋಧನೆ ಮಾಡಿದ್ದಾರೆ. ಎಲ್ಲ ಬುದ್ಧ, ಬಸವಣ್ಣವರು, ನಮ್ಮ ಆಚಾರ್ಯರಾಗಿರುವಂತಹ ಭಗವದ್ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅವರೆಲ್ಲ ಶೋಧನೆ ಮಾಡಿ ಕಂಡಂತ ಸತ್ಯವನ್ನು, ಅನುಭವವನ್ನು, ಆನಂದವನ್ನು ಆರಾಧನೆಯ ಮೂಲಕವಾಗಿ ನಮಗೆ ಸಾಹಿತ್ಯ ಕೊಟ್ಟಿದ್ದಾರೆ. ನ್ಯಾಷನಲ್ ಕಾಲೇಜು ಆಡಳಿತ ಮಂಡಳಿಯ ಮುಖ್ಯಸ್ಥ ವಿ ವೆಂಕಟಶಿವಾರೆಡ್ಡಿ ಮಾತನಾಡಿ, ಕರ್ನಾಟಕದಲ್ಲಿ ರೆಡ್ಡಿ ಜನಸಂಘ 1925ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡು ಸೆಪ್ಟೆಂಬರ್ 2025ಕ್ಕೆ ಶತಮಾನೋತ್ಸವ ಮಾಡಿಕೊಂಡಿದ್ದೇವೆ. ಇದುವರೆಗೆ ಒಂದು ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಪ್ರಮುಖವಾಗಿ ಸಮಾಜದ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ರೆಡ್ಡಿ ಜನಸಂಘ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು. ಪ್ರಬೋಧ ಸೇವಾ ಸಮಿತಿ ಮತ್ತು ಬಾಗೇಪಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ವೇಮನ ಜಯಂತಿ ಅಂಗವಾಗಿ ಪಟ್ಟಣದ ರಾಜಬೀದಿಗಳಲ್ಲಿ ಶ್ರೀ ವೇಮನ ಭಗವಾನ್ ರವರ ಪ್ರತಿಮೆಯನ್ನ ಭಕ್ತರು ತಮ್ಮ ಭುಜದ ಮೇಲೆ ಹೊತ್ತು ಮಂಗಳ ವಾದ್ಯಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಒಕ್ಕಲಿಗ ಜನಾಂಗದ ಅಧ್ಯಕ್ಷ ನರಸಿಂಹಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ರೆಡ್ಡಿ, ಪ್ರೀತಂ, ಡಿಎನ್ ಕೃಷ್ಣಾರೆಡ್ಡಿ, ಗೋವಿಂದ ರೆಡ್ಡಿ, ಆರ್ ಹನುಮಂತರೆಡ್ಡಿ, ವೆಂಕಟರಂಗಾರೆಡ್ಡಿ, ರಂಗಾರೆಡ್ಡಿ, ವೈಎ ಮಂಜುನಾಥ್, ಶಿಕ್ಷಕ ಸುಧಾಕರ್, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು ಅಂತ ನಾನು ಹೇಳಿಲ್ಲ. ಎಸ್ಟಿ ಸಮುದಾಯಕ್ಕೆ ಬರಬೇಕಾದರೆ ಒಬಿಸಿಯಲ್ಲಿರುವ ಕುರುಬ ಮೀಸಲಾತಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರದ ಕುರಿತು ಮಾತನಾಡಿದ ಕೋಲಾರದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು, ಈಗಾಗಲೇ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೀಸಲಾತಿ ಕಡಿಮೆ ಇದೆ. ಹಾಗಾಗಿ ಕುರುಬ ಸಮುದಾಯಕ್ಕೆ ಇರುವ ಮೀಸಲಾತಿಯನ್ನು ಎಸ್ಟಿಗೆ ಸೇರಿಸಿದರೆ ಪರಿಶಿಷ್ಟ ಪಂಗಡದ ಒಟ್ಟು ಮೀಸಲಾತಿಯು ಹೆಚ್ಚಾಗುತ್ತದೆ ಎಂದು ಉಗ್ರಪ್ಪ ತಿಳಿಸಿದ್ದಾರೆ. ಈ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ತಿಳಿಸಲಾಗಿದೆ. ಇದರಿಂದ ನಾಯಕ ಸಮುದಾಯ ಮತ್ತು ಕುರುಬ ಸಮುದಾಯದ ನಡುವೆ ಯಾವುದೇ ಮೀಸಲಾತಿ ಗೊಂದಲ ಉಂಟಾಗುವುದಿಲ್ಲ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವೆಡೆ ಸಣ್ಣ ಪುಟ್ಟ ಮಾಹಿತಿ ಕೊರತೆಯಿಂದ ನಮ್ಮ ಸಮುದಾಯದವರೇ ವಿರೋಧ ವ್ಯಕ್ತಪಡಿಸಿರಬಹುದು. ಯಾವುದೇ ಸಮುದಾಯವಾಗಲಿ ಅರ್ಹತೆ ಇದ್ದರೆ ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಎಂಬುದು ನಮ್ಮ ನಿಲುವು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ಕಡೆ ನಾಯಕತ್ವದ ವಿಚಾರವಾಗಿ ಗೊಂದಲಗಳಿರಬಹುದು, ಆದರೆ ಮೀಸಲಾತಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ.
ಮೀಸಲಾತಿ ವಿಚಾರದಲ್ಲಿ ನಾಯಕ ಸಮುದಾಯ ಸಂಪೂರ್ಣ ಒಗ್ಗಟ್ಟಾಗಿದೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ತಿಳಿಸಿದ್ದಾರೆ. ಹಾಗೆ ಅವರ ಮೇಲೆ ಒತ್ತಡ ತಂದರೆ ಸ್ಪೆಲ್ಲಿಂಗ್ ಜಾತೆ ಆಗಿತ್ತು. ನಮ್ಮದು NAMIAK ನಾಯಕ ಅನ್ನೋದನ್ನು ಬಿಟ್ಟರೆ ಮಿಕ್ಕೋ ಎಲ್ಲರೂ STL ಅನ್ನುವಂತ ಕೇಸುಗಳಾಗ್ತದೆ. ಇಲ್ಲೇ ವಿಜಯ ವಿಕ್ರಮ್ ಅಂತ ಹೇಳಿ ಅವರು ಆರ್ಥಿಕ ಸಮಾಜದ ಪರ್ಯಾಯ ಪದಗಳನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ. ಅಂತಿಮವಾಗಿ 19th ಏಪ್ರಿಲ್ 1991 ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ದೇವೇಗೌಡರ ಸಹಕಾರದಿಂದ ನಮ್ಮ ಸಮಾಜದ ST ಕೆಟಗರಿಗೆ 5 ಪರ್ಯಾಯ ಪದಗಳನ್ನ ನಂತರ 2 ಪರ್ಯಾಯ ಪದಗಳನ್ನ ಸೇರಿಸಿದ ಮೇಲೆ ಹಾಗೆ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯನ್ನು ಸೇರಿಸಿದ್ರು. 19th ಏಪ್ರಿಲ್ 1991 ಇಂದ ನಮ್ಮ ಏನು STಗೆ 3% ಇತ್ತು ಅದು 7% ಆಗಬೇಕಾದ್ರೆ ಜನಸಂಖ್ಯೆ ST ಪಾಪ್ಯುಲೇಷನ್ 7 ಇದೆ ಇನ್ಸ್ಟೆಡ್ ಆಫ್ 3. ಇದರ ಜೊತೆಗೆ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಳ್ಳುವಂತವರು ಇದ್ದಾರೆ. ಹಾಗಾಗಿ ಅದು ಜಾಸ್ತಿ ಆಗ್ತದೆ. ಈಶ್ವರ್, CTV ನ್ಯೂಸ್, ಕೋಲಾರ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅನೇಕರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದರು. DCM DK ಶಿವಕುಮಾರ್, ಧ್ರುವ ಸರ್ಜಾ, AP ಅರ್ಜುನ್, ಜೋಗಿ ಪ್ರೇಮ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಅವರು ಅಶ್ಲೀಲವಾಗಿ ಮಾತನಾಡಿದ್ದರು. ಅದಕ್ಕೆ ಚಿತ್ರರಂಗದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಖಡಕ್ ರಿಯಾಕ್ಷನ್ ನೀಡಿದ್ದಾರೆ. ಈ ಕುರಿತು ದೊಡ್ಡಬಳ್ಳಾಪುರದಲ್ಲಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಮಾಧ್ಯಮದವರಿಗೆ ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ನಮಗೆಲ್ಲ ದೊಡ್ಡವರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ ನಿರ್ಮಾಪಕರು ಅನ್ನದಾತರು ಅಂತ. ಅವರು ಮಾತನ್ನ ಚಾಚೂ ತಪ್ಪದೆ ನಿರ್ಮಾಪಕರನ್ನ ಗೌರವದಿಂದ ಕಾಣುತ್ತೇವೆ. ಕಲಾವಿದರ ಹತ್ತಿರ ಕೆಲಸ ಮಾಡಿಸಿಕೊಳ್ಳುವಾಗ ಒಂದು ರೀತಿ, ಕೆಲಸ ಮುಗಿದ ನಂತರ ಒಂದು ರೀತಿ, ಯಾವುದೋ ಒಂದು ಘಟನೆ ಇಟ್ಕೊಂಡು ಬೇಜವಾಬ್ದಾರಿತನದಿಂದ ಮಾತನಾಡುವುದು ನನಗೆ ಇಷ್ಟವಾಗಿಲ್ಲ. ಕಲಾವಿದರು ಎಂದ ಮೇಲೆ ಕಲಾವಿದರೇ, ಕಲಾವಿದರಿಗೆ ಮನೆ, ಸಂಸಾರ, ಜವಾಬ್ದಾರಿ ಎಲ್ಲ ಇರುತ್ತೆ. ಇಲ್ಲದೇ ಇರುವವರ ಬಗ್ಗೆ ಮಾತಾಡೋದು, ಇನ್ಯಾರ್ದೋ ಬಗ್ಗೆ ಮಾತಾಡೋದು, ಇದನ್ನೆಲ್ಲ ಏನಕ್ಕೆ ಮಾಡಬೇಕು? ನಾವೆಲ್ಲ ಕೆಲಸ ಮಾಡ್ತಿರೋದು ತಾಯಿ ಭುವನೇಶ್ವರಿಗೋಸ್ಕರ. ಕಷ್ಟ ಯಾರಿಗೆ ಬರಲ್ಲ, ನಮಗೂ ಕಷ್ಟ ಇದೆ, ಈಗಲೂ ಕಷ್ಟ ಇದೆ. ಆ ಕಷ್ಟನ ಪರಿಹಾರ ಮಾಡಿಕೊಂಡು ಹೋಗ್ತಾನೇ ಇದ್ದೀವಿ. ಕಷ್ಟ ಇದೆ ಅಂತ ಹೇಳಿ ಬೀದಿಗಿಳಿದು ಬೇರೆಯವರನ್ನ ಅವಮಾನ ಮಾಡ್ತಿದ್ದೀವಾ ಎಂದರು. ನಿರ್ಮಾಪಕರು ಹಿರಿಯರ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಬಹಳ ಸೂಕ್ಷ್ಮ ವಿಚಾರಗಳು, ವ್ಯಕ್ತಿಗಳ ಬಗ್ಗೆ ಮಾತನಾಡಿದ್ದಾರೆ. ಇದು ಬಹಳ ತಪ್ಪಾಗಿ ಕಾಡುತ್ತಿದೆ, ಅದೇ ರೀತಿ ತಪ್ಪಾಗಿ ಕೇಳುತ್ತಿದೆ. ಇದು ಇಲ್ಲಿಗೆ ನಿಲ್ಲಬೇಕು. ಚಿತ್ರರಂಗದ ಹಿರಿಯರು ಮುಂದೆ ಬಂದು ಕೂಡಲೇ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಇದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಇದ್ದ ಹಾಗೆ. ಈ ಕೂಡು ಕುಟುಂಬ ಹೊಡಿಬಾರದು, ನಾವೆಲ್ಲ ಒಟ್ಟಿಗೆಯಿಂದ ಇರಬೇಕು ಎಂದರು. ಅಪ್ಪು ಅವರ ಬಗ್ಗೆ ಮಾತನಾಡಿರುವುದಕ್ಕೆ ಕ್ಷಮಾಪಣೆಯೇ ಇಲ್ಲ. ಈ ವಿಚಾರದಲ್ಲಿ ನಾವು ಕ್ಷಮಿಸೋದೇ ಇಲ್ಲ. ನಾವು ಯಾರಿಗೆ ಏನು ಮಾಡಿದ್ದೀವಿ? ಇಷ್ಟೊಂದು ದಿನಗಳಿಂದ ಇಂಡಸ್ಟ್ರಿಗೋಸ್ಕರ, ಸಿನಿಮಾಗೋಸ್ಕರ, ಕಲೆಯನ್ನು ಉಳಿಸಲು ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸಿನಿಮಾಯಿಂದಲೇ ಬದುಕುತ್ತಿದ್ದೇವೆ. ಕಷ್ಟನೋ ಸುಖನೋ ಇಲ್ಲೇ ಮುಳುಗುತ್ತಿದ್ದೇವೆ, ಇಲ್ಲೇ ಎದ್ದೋಳುತ್ತಿದ್ದೇವೆ. ಸಿನಿಮಾ ಇಂಡಸ್ಟ್ರಿ ಎಂಬ ಮನೆಯಲ್ಲಿ ಹಿರಿಯರು ಕೆಲವರು ಇಲ್ಲ. ಅವರ ಬದಲಿಗೆ ಕೆಲವರು ಮನೆಯ ಜವಾಬ್ದಾರಿ ತಗೊಂಡಿದ್ದಾರೆ. ಇದನ್ನೆಲ್ಲ ಅವರು ಗಮನ ಹರಿಸುತ್ತಿದ್ದಾರೆ. ಇದಕ್ಕೆ ಕ್ರಮ ತಗೋತಾರೆ ಎಂದು ಹೇಳಿದ್ರು. ಈಗ ನಿರ್ಮಾಪಕರು ನಮ್ಮ ದೊಡ್ಡವರನ್ನು ಮಾತು ಹೇಳ್ಕೊಡಿದ್ರು, ದೊಡ್ಡ ಮನುಷ್ಯ ಲೆಜೆಂಡ್ ರಾಜ್ಕುಮಾರ್ ಅವರು ನಮ್ಮ ದೊಡ್ಡ ಮಾತು. ನಿರ್ಮಾಪಕರನ್ನ ಅನ್ನದಾತರು ಅಂತ ನೋಡೋದು ಸರ್, ಈಗಲೂ ಹಾಗೆ ನೋಡ್ತೀವಿ, ಅಷ್ಟೇ ಗೌರವದಿಂದ ನೋಡ್ತೀವಿ.
ಕಲಾವಿದ್ರ ಹತ್ರ ಕೆಲಸ ಮಾಡಿಸ್ಕೋಬೇಕಾದ್ರೆ ಒಂಥರ ಕೆಲವು ದಿನಗಳು ಕೆಲವು ವರ್ಷಗಳ ಕಳೆದ ಮೇಲೆ ಆ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತೀರ, ಜೊತೆಗೆ ಉಂಡಿರ್ತೀರ, ಕಷ್ಟ ಸುಖ ಹಂಚ್ಕೊಂಡಿರ್ತೀರ. ಯಾವುದೋ ಒಂದು ಘಟನೆ ಇಟ್ಕೊಂಡು ಇವತ್ತು ಬಂದ್ಬಿಟ್ಟು ಅಷ್ಟು ಬೇಜವಾಬ್ದಾರಿಯಿಂದ ಮಾತಾಡಿದ್ದಲ್ಲೋ ನನಗೂ ಇಷ್ಟ ಆಗಿಲ್ಲ. ಏನೇ ಆಗಲಿ ಕಲಾವಿದರು ಎಲ್ರಿಗೂ ಒಂದು ಮನೆ, ಮಠ, ಸಂಸಾರ, ಜವಾಬ್ದಾರಿ ಎಲ್ಲ ಇರುತ್ತೆ. ಇಲ್ದಿರೋರ ಬಗ್ಗೆ ಮಾತಾಡೋದು, ಇನ್ಯಾರ್ಯಾರ ಬಗ್ಗೆನೂ ಮಾತಾಡೋದು, ಇನ್ಯಾರಿಗೋ ಏನೋ ಕಷ್ಟ ಇರುತ್ತೆ ಅವ್ರನ್ನ ಇನ್ನೂ ಒತ್ತಿ ಕೆದಕ್ಕೆ ಮಾತಾಡೋದು ಏನಕ್ಕೆ ಮಾಡಬೇಕು? ಏನಕ್ಕೆ ನಡೀತಾ ಇದೆ? ರೀಸೆಂಟಾಗಿ ಏನೋ ಬಂದಿದೆಯಂತೆ, ಮತ್ತೆ ಇದೇನೋ ನಡೀತಾ ಇದೆ. ಯಾರೇ ಆಗಲಿ ನಾವೆಲ್ಲರೂ ಕೆಲಸ ಮಾಡ್ತಿರೋದು ತಾಯಿ ಭುವನೇಶ್ವರಿಗೋಸ್ಕರ ತಾನೇ. ಕಷ್ಟ ಯಾರಿಗೆ ಬರಲ್ಲ? ಕಷ್ಟ ಬರುತ್ತೆ, ನಮಗೂ ಕಷ್ಟ ಇದೆ, ಈಗಲೂ ಕಷ್ಟ ಇದೆ, ಪರಿಹಾರ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಇವ್ರನ್ನ ಅಂತಾ ಇದೀವ, ಬೇರೆಯವ್ರನ್ನ ಬೀದಿ ಬೆಳೀತಾ ಇದೀವ, ಬೇರೆಯವ್ರನ್ನ ಅವಮಾನ ಮಾಡ್ತಿದ್ದೀವ? ಇಲ್ಲ ತಾನೇ. ನಿರ್ಮಾಪಕರು ಹಿರಿಯರ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ, ಯೋಚನೆ ಮಾಡಿ ಇಂಥ ಕಡೆ ಎಲ್ಲ ಮಾತಾಡೋದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಬಹಳಷ್ಟು ಸೂಕ್ಷ್ಮವಾದ ವಿಚಾರಗಳು, ವ್ಯಕ್ತಿಗಳ ಬಗ್ಗೆ, ಕರ್ನಾಟಕದ ಬಹಳಷ್ಟು ಜನಗಳ ಬಗ್ಗೆ ಮಾತಾಡಿದ್ದಾರೆ. ತುಂಬ ತಪ್ಪಾಗಿ ಕಾಣಿಸ್ತಾ ಇದೆ, ತುಂಬ ತಪ್ಪಾಗಿ ಕೇಳಿಸ್ತಾ ಇದೆ. ಬಹುಶಃ ಇದು ಇಲ್ಲಿಗೆ ನಿಲ್ಲಬೇಕು. ಎಲ್ಲ ಹಿರಿಯರು ಜವಾಬ್ದಾರಿ ತೊಗೊಂಡು ನಮ್ಮ ಇಂಡಸ್ಟ್ರಿಯಿಂದ ಯಾರ್ಯಾರು ಹಿರಿಯರಿದ್ರು ಅವರೆಲ್ಲ ಬಂದು ಒಂದು ಸ್ಟೆಪ್ ತೊಗೊಂಡು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಇದ್ದ ಹಾಗೆ ಈ ಕುಟುಂಬ ಒಡಿಬಾರ್ದು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತ ಈ ಮೂಲಕ ಕೇಳ್ಬೋದು. ಸರ್, ಅವರ ಮಾತಿನಲ್ಲಿ ನಿರ್ಮಾಪಕರ ಒಂದು ಹತಾಶೆ ಕಾಣಿಸ್ತಾ ಇದೆ. ಯಾಕಂದರೆ ಈಗಿನ ಪ್ರಖ್ಯಾತ ನಟರು ಅವರ ನಿರ್ಮಾಪಕರ ಸಂಪರ್ಕ ಸಿಗ್ತಾ ಇಲ್ಲ. ಅವರ ಹೇಳಿಕೆಯಲ್ಲಿ ಅದೇ ಇದ್ದಿತ್ತು. ಯಾರು ಸಿಗ್ತಿಲ್ಲ? ನಿರ್ಮಾಪಕರ ಸಂಪರ್ಕಕ್ಕೆ ಪ್ರಖ್ಯಾತ ನಟರು ಸಿಗ್ತಾ ಇಲ್ಲ ಅಂತ ಅವರ ಹತಾಶೆಯಲ್ಲಿ ಇದೆ ಹೇಳ್ತಾರೆ. ಸರ್, ಯಾವ ನಟರು ಅಷ್ಟು ಕೆಟ್ಟವರಲ್ಲ ಸರ್. ನಿರ್ಮಾಪಕರನ್ನು ಮಾತಾಡಬೇಕು, ಟಚ್ಗೆ ಬರಬೇಕು, ಕತೆ ಹೇಳಬೇಕು, ಅಥವಾ ಏನಾದ್ರು ವಿಷಯ ಮಾಡಬೇಕು, ವಿಚಾರ ಮಾತಾಡ್ಬೇಕಾದ್ರೆ ಯಾವ ನಟರು ಕೆಟ್ಟವರಲ್ಲ, ಯಾವ ಟೆಕ್ನಿಷಿಯನ್ಸು ಅಷ್ಟು ಕೆಟ್ಟವರಲ್ಲ ಸರ್. ಎಲ್ರಿಗೂ ಟೈಮ್ ಮಾಡ್ಕೋತಾರೆ. ಕಮ್ಯುನಿಕೇಷನ್, ನೆಟ್ವರ್ಕಿಂಗ್ ಹೇಗೆ ಸಿಗಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಎಲ್ಲರೂ ಸಿಗ್ತಾ ಇದೀವಲ್ಲ ಸರ್. ಇದು ಎಲ್ಲೆಲ್ಲಿ ಯಾವುದೋ ಒಂದು ವಿಚಾರನ ತೊಗೊಂಡು ಯಾರೇ ಆಗಲಿ ಸರ್, ಎಲ್ಲರೂ ನಾವೆಲ್ಲ ಕೊಲೀಗ್ಸ್, ನಾವೆಲ್ಲ ಅಣ್ಣ ತಮ್ಮಂದ್ರು, ವಿ ಆರ್ ಆಲ್ ಬ್ರದರ್ಸ್ ಫ್ರಮ್ ಡಿಫ್ರೆಂಟ್ ಮದರ್ಸ್. ಹೆಂಗೆ ಅಂದ್ಬಿಟ್ರು ಹಂಗೆಲ್ಲ ಏನಕ್ಕೆ ಅನ್ಬೇಕಾಗಿತ್ತು? ಕೇಳೋಕ್ಕಾಕೋ ಚೆನ್ನಾಗಿ ಕೇಳಿಸಲಿಲ್ಲ, ನೋಡ್ಬೇಕಾದ್ರೂ ಸ್ವಲ್ಪ ಇಷ್ಟ ಆಗಲಿಲ್ಲ. ಕೆಲವು ಸೂಕ್ಷ್ಮವಾದ ವಿಚಾರಗಳು, ಸೂಕ್ಷ್ಮವಾದ ವ್ಯಕ್ತಿಗಳ ಬಗ್ಗೆ ಸೂಕ್ಷ್ಮವಾಗಿ, ಬಹಳ ಗಂಭೀರವಾಗಿ, ತುಂಬ ಆಲೋಚನೆ ಮಾಡಿ ಮಾತಾಡುವಂಥ ವಿಚಾರಗಳನ್ನ ಬಹಳ ತುಂಬ ದುರುಪಯೋಗ ಪಡಿಸ್ಕೊಂಡು ತಮಗೆ ಸಿಕ್ಕಂಥ ಒಂದು ಅವಶ್ಯಕತೆ ಅನ್ಕೋತೀನಿ. ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಂಡು ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ನಡಿಬಾರ್ದು ಸರ್. ಅಪ್ಪು ವಿಚಾರ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದು, ಪುನೀತ್ ರಾಜ್ಕುಮಾರ್ ವಿಚಾರ, ಅದಕ್ಕೆ ಕ್ಷಮಾಪಣೆನೇ ಇಲ್ಲ, ನಾವು ಕ್ಷಮಿಸೋದು ಇಲ್ಲ. ಅದು ನಮ್ಗೆ ಇಷ್ಟನೂ ಆಗಿಲ್ಲ. ದೊಡ್ಡ ಮನೆ ಬಗ್ಗೆ ಮಾತಾಡೋಂಥ ಹಕ್ಕು, ನೈತಿಕತೆ ಯಾರಿಗೂ ಇಲ್ಲ. ಏನೇ ಆಗಿರಲಿ, ಮಾಡಿದ ತಪ್ಪು ಅದು ಅನ್ಯಾಯ. ಅಷ್ಟೊಂದು ಯಾರು ಏನ್ರಿ ಮಾಡಿದ್ದೀವಿ ನಾವು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಲೆಂಟೈನ್ಸ್ ಡೇ ದಿನದಂದು ನಂದಿ ಬೆಟ್ಟ ಪ್ಲಾನ್ ಇದ್ರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಫೆಬ್ರವರಿ 14ರಂದು ನಂದಿ ಬೆಟ್ಟ ಬಂದ್ ಮಾಡಿ ಆದೇಶ ಹೊರಡಿಸಿದ ಜಿಲ್ಲಾಡಳಿತ. ಕಳೆದ ಡಿಸೆಂಬರ್ 22ರಂದು ಶೆಡ್ಡೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದ ಪ್ರಕರಣ. ಇದು ಸಹಜ ಸಾವಲ್ಲ, ಇದು ಕೊಲೆ ಎಂದು ಆರೋಪಿಸಿದ ಪೋಷಕರು. ಗುಡಿಬಂಡೆಯಲ್ಲಿ ಅದ್ದೂರಿಯಾಗಿ ನಡೆದ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ. ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.